Hello students, welcome to RHchemistry. So in today's Haloalkanes and Haloarenes, that is Kcet and Neet Final Punch 2021 series, exemplar problems from Haloalkanes and Haloarenes I am going to discuss. ಸೊ ಆಲ್ರೆಡಿ ಈ ಸೀರೀಸಲ್ಲಿ ಎರಡು ವೀಡಿಯೋಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಅವು ಎರಡನ್ನು ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಪ್ಲೀಸ್ ನೋಡ್ಕೊಂಡು ಬನ್ನಿ. ಸೊ ನಿಮಗೆ ನನ್ನ ಕಂಟೆಂಟ್ಗಳು ಏನಾದ್ರು ಲೈಕ್ ಆಯಿತು ಅಂತಂದರೆ ಅಥವಾ ನಿಮಗೆ ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು ಅಂದರೆ ಐ ಕ್ಯಾನ್ ಲರ್ನ್ ಸಮಥಿಂಗ್ ಫ್ರಮ್ ದಿಸ್ ಚಾನಲ್ ಅಂತೇಳಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ನೋಡಿ, ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ದ ಫಾಲೋವಿಂಗ್ ಆಲ್ಕೋಹಾಲ್ಸ್ ವಿತ್ ಹ್ಯಾಲೋಜನ್ ಆಸಿಡ್. ಸೊ ಒನ್ ಥಿಂಗ್ ಯು ರಿಮೆಂಬರ್, ಎಕ್ಸಾಂಪಲರ್ ಪ್ರಾಬ್ಲಮ್ ಅಂತ ಅಂದಾಗ ಎಕ್ಸಾಂಪ್ಲರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಪರ್ಫೆಕ್ಟ್ ಮಾಡಿ. ಸೊ ಅಂದರೆ ಬಹಳಷ್ಟು ಕಾನ್ಸೆಪ್ಟ್ಗಳನ್ನ ಕಲಿಯುವಂತಹ ಒಂದು ಅವಕಾಶ ನಿಮಗೆ ಎಕ್ಸಾಂಪಲ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದಾಗ ಬರ್ತದೆ. ಸೊ ಹಿಯರ್ ಆರ್ಡರ್ ಆಫ್ ರಿಯಾಕ್ಟಿವಿಟಿಯನ್ನು ಕೇಳಿದ್ದಾರೆ. ಸೊ ಆರ್ಡರ್ ಆಫ್ ರಿಯಾಕ್ಟಿವಿಟಿಯನ್ನು ಕೇಳಿದ್ದಾರೆ ಅಂತಂದರೆ ಈ ಕೇಸ್ ಒಳಗೆ ನೋಡಿ, ಸೊ ಇದು ಪ್ರೈಮರಿ ಇದೆ, ದಿಸ್ ಈಸ್ ಸೆಕೆಂಡರಿ ಇದೆ, ಆ್ಯಂಡ್ ಇದು ಟರ್ಷರಿ ಇದೆ, ಹೌದಾ? ಸೊ ಟರ್ಷರಿ ಈಸ್ ಮೋರ್ ಸ್ಟೇಬಲ್, ಹೌದಾ? ಟರ್ಷರಿ ಈಸ್ ಮೋರ್ ಸ್ಟೇಬಲ್, ಸೊ ಮೋರ್ ರಿಯಾಕ್ಟಿವ್. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ವಿತ್ ಹ್ಯಾಲೋಜನ್ ಆ್ಯಸಿಡ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಹ್ಯಾಲೋಜನ್ ಆ್ಯಸಿಡ್ ಅಂತ ಕೊಟ್ಟಿದ್ದಾರೆ ಅಂತಂದರೆ HCl ಅಂತ ಎಣ್ಕೊಳ್ಳಿ. ಸೊ ಮೋರ್ ರಿಯಾಕ್ಟಿವ್ ಇಸ್ C, ಮೋರ್ ದ್ಯಾನ್ B, ಮೋರ್ ದ್ಯಾನ್ A. ಸೊ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್ ಇಸ್ ಸೆಕೆಂಡ್ ಒನ್. ದೆನ್ ಸೆಕೆಂಡ್ ಒನ್ ನೋಡಿ, ಸೊ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಆಲ್ಕೋಹಾಲ್ಸ್ ವಿಲ್ ಈಲ್ಡ್ ದ ಕರಸ್ಪಾಂಡಿಂಗ್ ಅಲ್ಕೈಲ್ ಕ್ಲೋರೈಡ್ ಆನ್ ರಿಯಾಕ್ಷನ್ ವಿತ್ ಕಾನ್ಸಂಟ್ರೇಟ್ HCl ಎಟ್ ರೂಮ್ ಟೆಂಪರೇಚರ್. ಇದು ಹಿಂಟ್ ಇಲ್ಲಿ. ರೂಮ್ ಟೆಂಪ್ರೇಚರ್ ಅಂದರೆ ವಿದೌಟ್ ಯೂಸಿಂಗ್ ಎನಿ ಹೈ ಟೆಂಪ್ರೇಚರ್ ಅಥವಾ ಯಾವುದೇ ಕೆಟಾಲಿಸ್ಟನ್ನು ಯೂಸ್ ಮಾಡ್ದೇನೆ ರಿಯಾಕ್ಷನ್ ಆಗ್ತದ ಅಂತಂದರೆ ದಟ್ ಶುಡ್ ಬಿ ಟರ್ಷರಿ ಆಲ್ಕೋಹಾಲ್. ನೆನ್ಪಿಟ್ಕೊಳ್ಳಿ, ದಟ್ ಶುಡ್ ಬಿ ಟರ್ಷರಿ ಆಲ್ಕೋಹಾಲ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. ರಿಮೆಂಬರ್ ದಟ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ರಿಮೆಂಬರ್ ದಟ್. ನೆಕ್ಸ್ಟು ಮೂರನೇದು, ಐಡೆಂಟಿಫೈ ದ ಕಂಪೌಂಡ್ ವಾಯ್ ಇನ್ ದ ಫಾಲೋವಿಂಗ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಸೊ ಬಹಳ ಸಿಂಪಲ್ ಇದು. ಫಸ್ಟ್ ಸ್ಟೆಪ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಈ ಸ್ಟೆಪ್ ಆದಮೇಲೆ ಬೆನ್ಸಿನ್ ಡೈಯೋಸೋನಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗಿದೆ. ಸೊ ಆಫ್ಟರ್ ಬೆನ್ಸಿನ್ ಡೈಯೋಸೋನಿಯಂ ಕ್ಲೋರೈಡ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್, ರಿಮೆಂಬರ್, Cu2Cl2, ವಾಟ್ ಎವರ್ ದ Cl if you use here, that is going to form. If you use here Cu2Br2, then you are going to get Br which is replacing this N2 plus Cl minus. So hence the answer for this question is 1. The fourth question, toluene reacts with halogen in presence of iron 3 chloride ಅಂದರೆ FeCl3 catalyst giving ortho and para halo compounds. The reaction is, see, toluene ಅಂತಂದರೆ the reaction is like this. So this is toluene, right? So this when it react with chlorine in presence of FeCl3 giving ortho and para product, we know that CS3 is electron donating group. So alkyl groups are ortho and para director. The meaning is that the reaction of this is electrophilic substitution reaction. And the fifth one, which of the following is halogen exchange reaction? ಬಹಳ ಸಿಂಪಲ್ ಇದು. ಇಟ್ಸ್ ಅ Finkelstein reaction. ನಮ್ಗೆ ಗೊತ್ತಿದೆ, ಹೌದಾ? Finkelstein reaction. Hence we can easily tell the answer for this question is 1. And the sixth one, the reagent will you use for the following reaction? The following reaction you can see alkane. Alkane is there forming alkyl halide. Alkyl halide. That too you can see here one hydrogen is replaced, here one hydrogen is replaced. First of all, here you can see there are only two types of hydrogen. There are only two types of hydrogen atom. So this reaction is possible only with presence of Cl2 and UV light. Remember, very important, Cl2 and UV light, because remaining reagents will never give this particular product. Then seventh one, arrange the following compound in the increasing order of their density. See, increase of density means density is equal to mass by volume. Hence we can easily tell density directly proportional to mass. Hence we can easily tell, here you can see mass. If you compare, here two halogens are there, that too one is Br, one is Cl. Here both are Cl, here only one Cl, here no halogen, which means D is having more density. D is having more density, which is the option? Only one option left, that is first one. Eighth one, note, arrange the following compound in the increasing order of their boiling point. Once again, so increasing order of their boiling point anta andaga we know that, so almost it is the same, isomeric halides this is, right? Isomeric halides. So in case of the isomeric halides, so as branching, remember, as branching increases, so boiling point decreases. Remember, branching ಜಾಸ್ತಿ ಎಲ್ಲಿದೆ? C ಎಲ್ಲಿದೆ ಅಂದರೆ ಬಾಯ್ಲಿಂಗ್ ಪಾಯಿಂಟ್ C ಏನಿರ್ತದೆ? ಕಡಿಮೆ ಇರ್ತದೆ.
ಕರೆಕ್ಟಾ? ಸೊ ಸಿ ಅದು ಕಡಿಮೆ ಇದೆ, 2 ಆಪ್ಷನ್ ಉಳಿತು. ಯಾವ್ದ್ರದ್ದು ಜಾಸ್ತಿ ಇದೆ ಇದರೊಳಗೆ? ಸೊ ಹಿಯರ್ ದರ್ ಇಸ್ ನೋ ಬ್ರಾಂಚಿಂಗ್, ಸೊ ಬಿ ಈಸ್ ಮೋರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಥರ್ಡ್ ಒನ್. 9th one ನೋಡಿ, ಭಾಳ ಸಿಂಪಲ್ ಇದೆ. ಸೊ ಇನ್ ಈಚ್ ಆಫ್ ದ ಫಾಲೋವಿಂಗ್ ಮಾಲಿಕ್ಯೂಲ್ ಕಾರ್ಬನ್ ಆಟಮ್ marked with asterisk sign, which means asymmetric. Asymmetric means what? So 4 different groups should be attached. 4 different groups should be attached. So here go on seeing 4 different groups, which in each case it is attached. So these are 4 different groups. So here these are 4 different groups. Here you can see H, these are 4 different groups, right? Here you can see H, two are same, hence ABC as the answer. ABC is there in second option, so the answer for the 9th question is second. Then 10th question, which of the following structure is enantiomeric with the molecule A given below? Enantiomeric with the molecule. Enantiomer means, remember, when I write the mirror image should be there. So when I write the mirror images of this, what is the meaning of this dotted line? Remember, dotted line indicates which is away from observer. So remember, which is away from observer. So away from observer, it becomes towards the observer. So hence remember, this molecule, just imagine, we will turn it apart, right? So we will turn it apart so that you are going to get this group which is present here, this group which is present here. ಅಂದರೆ ಕಂಪ್ಲೀಟ್ಲಿ ರಿವರ್ಸ್ ಆಗ್ತದೆ. ಇದೇನಿದೆ ಇದು ಸೇಮ್ ಉಳಿತದೆ, ಇದು ಕೂಡ ಸೇಮ್ ಉಳಿತದೆ, ಬಟ್ ಇವೆರಡು ಚೇಂಜ್ ಆಗ್ತದೆ. ಇವೆರಡು ಚೇಂಜ್ ಇದೆ ಅಂತಂದ್ರೆ ಯಾವ ಕೇಸ್ ಒಳಗೆ ಈ ರೀತಿ ಚೇಂಜ್ ಇದೆ? ಸೊ ಫಸ್ಟ್ ಒನ್ ನೋಡಿ, ಹೌದಾ? ಸೊ CS3 ಇಸ್ ಪ್ರೆಸೆಂಟ್ ದಿಸ್ ಸೈಡ್, C2H5 ಇಸ್ ಪ್ರೆಸೆಂಟ್ ದಿಸ್ ಸೈಡ್. ಬಿಕಾಸ್ ಆಫ್ ದಟ್ ರೀಸನ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 10. 11th one, which of the following is an example of vicinal dihalide? So vicinal dihalide means what? Vicinal means adjacent. So like this Cl ಅಥವಾ Br like that. So in this particular case you can say dichloromethane. Dichloromethane is like this, CH2Cl2. It is geminal dihalide. Geminal. 1,2-dichloroethane nodi, 1,2-dichloroethane, CH2 correct? 1,2-dichloroethane, which means this should be the answer. So answer for this question is second one. Remaining are, remember, geminal dihalide. So ethylene dichloride nodi, ethylene dichloride, CH2 CH3 CHCl2, this is also geminal. Allyl chloride is mono, there is no dihalide, right? Allyl chloride means like this. So CH2 double bond CH2Cl, this is allyl chloride. So the answer for this question is second one. Then the position of Br in the following compound, CH3CH double bond CH, CBr CH3 twice can be classified as. So here you can see, here the compound is like this, C double bond C, once again C, for this Br is attached C. So allyl means what? Double bond adjacent carbon Br should be present. So this system we call it as what? Allyl system. Remember, allyl system. Aryl means like this. Aryl means like this, Cl. So vinyl means like this. Double bonded carbon should have halogen, vinyl. So secondary, we know that secondary means one carbon surrounded by two more carbon and there should be halogen attached. So answer for this question is 1. Then chlorobenzene is formed by the reaction of chlorine with benzene in presence of AlCl3. Which of the following species attacks the benzene ring in this reaction? So chlorine with benzene in presence of AlCl3, which means chlorine with benzene. This is Friedel-Crafts chlorine with benzene in presence of AlCl3. Sorry, this is only chlorination reaction. It is halogenation. So this is halogenation reaction. So this is halogenation reaction. So Cl plus will be the electrophile. So ಯಾಕೆ ಅಂತಂದರೆ, so Cl2 for example react with AlCl3, which is forming the compound like this, AlCl4 minus plus Cl plus. So because of that reason Cl plus is the answer. 13th one, second one is the answer. 14th nodi, ethylidene chloride is an example of. 14th, ethylidene chloride, already I have drawn that structure, CH3 ethylene, so CH3 correct, CH3 CHCl2 ethylidene chloride. So in this particular case you can say Cl2 is attached to Cl, so geminal it is. Answer should be geminal, remember that. Then 15th question.
15th question ನೋಡಿ, A in the following reaction HCl is there. So Markovnikov rule you have to follow. Markovnikov rule you have to follow. Markovnikov rule follow ಮಾಡಿದರೆ Cl minus attached to that carbon which is having lesser number of hydrogen atom which is doubly bonded carbon atom. So it should attack on this carbon. So ಇಲ್ಲಿ ಸೆಕೆಂಡ್ ಡಬಲಿ ಬಾಂಡೆಡ್ ಸೆಕೆಂಡ್ ಕಾರ್ಬನ್ನಿಗೆ ಇರುವಂತಹ ಬಾಂಡ್ ಎಲ್ಲಿದೆ ಅಂತ ನೋಡಿ, ರೈಟ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಗೋ ಆನ್ ಸೀಯಿಂಗ್ ದಟ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಿಸ್ ಒನ್, right. So one thing very important, remember that. So when it form carbocation in this particular case, it will attack on this carbon. So the answer for this question is C, that is third one. Then 16th, the primary alkyl halide would preferably undergo. Primary alkyl halide is always more reactive towards SN2 reaction, right. So answer for the 16th question is 2. 17th, which of the following alkyl halide will undergo SN1 reaction most readily? SN1 reaction most readily means it should be tertiary. All these are tertiary only. Out of this tertiary, remember, Ri is more reactive than RBr, more reactive than RCl, more reactive than RF. The reason for that is Ri bond strength is less, and also remember iodine is, because of that reason, iodine is good leaving group. So hence the answer for this question is 17th is D, fourth one. 18 ನೋಡಿ, ರೈಟ್ ದ IUPAC ನೇಮ್. ಭಾಳ ಸಿಂಪಲ್ ಇದೆ. IUPAC ನೇಮ್ ಇಲ್ಲಿ ಜನರಲ್ ಆಗಿ ನಾವು ಇಲ್ಲಿ 1 2 3 ಅಂತ ಬರೆದು ಬಿಡ್ತೀವಿ, ರಾಂಗ್ ಆಗ್ತದೆ. ರಿಮೆಂಬರ್ 1 2 3 ಅಂತೇಳಿ. ಇಲ್ಲೇನಾಗುತ್ತೆ, C2H5 ಇದೆ, ಹೌದಾ? ಇದು ನಾನು ಈ ರೀತಿ ಬರ್ಕೊಳ್ಳೋಣಂತೆ, CH2 CH3 ಅಂತ ಬರ್ಕೊಳ್ಳೋಣಂತೆ. ಸೊ ದ್ಯಾಟ್ 1 2 3 4 ಅಂತ ಬರ್ತದೆ, 2 ಮಿಥೈಲ್. ಸೊ 2 ಮಿಥೈಲ್ 1 ಬ್ರೋಮೋ ಬ್ಯೂಟೇನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್, 18th. ಸಾರಿ, 2 methyl 1 bromo butane, 1 bromo 2 methyl butane. Here, sorry, here I have not used alphabetical order. Alphabetical order prakara Br first, 1 bromo 2 methyl butane, right. So 1 bromo 2 methyl butane, 1 bromo 2 methyl butane. So 1 bromo 2 methyl butane. 19th, which should be the correct IUPAC name of diethyl bromomethane. Diethyl bromomethane ನೋಡಿ, ಮೀಥೇನ್ ಅಂದರೆ 1, ಬ್ರೋಮೋ ಅಂದರೆ Br, ಡೈಇಥೈಲ್ ಅಂತ ಇದೆ. ಡೈಇಥೈಲ್ ಅಂತಂದರೆ C2H5 here, C2H5 here, right. So Br. So now you elaborate this. So CH3 CH2 C Br CH2 CH3 I will write. So 1 2 3 4 5. So 3 bromo pentane it is, 3 bromo pentane. So answer for this question is 19th, second one. 20th ನೋಡಿ, the reaction of toluene with chlorine in presence of iron and in presence of light yields. See, toluene with chlorine, toluene with chlorine. So toluene in which with chlorine in presence of light, in the absence of light they are telling, absence of light, which means here in presence of iron it is there, iron ಅಥವಾ iron chloride you can use. Anyway, anything can be gone. So CH3 group is ortho and para director. Because of that reason, answer for this is these two. These two are the answer, means fourth one should be the answer. So mixture of 3 2 and 3 is there. This is the correct answer. So ಇವೆರಡು ಕರೆಕ್ಟೇ, ಬಟ್ ಆಪ್ಷನ್ ಈ ರೀತಿ ಸೆಟ್ ಮಾಡಿದಾಗ ಇದು ಕರೆಕ್ಟು. ಸೊ ಇದು ಕೂಡ ಪಾಸಿಬಿಲಿಟಿ ಇದೆ. ಯಾವಾಗ, ರಿಮೆಂಬರ್, ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ವೆನೆವರ್ ಯು ಟೇಕ್ toluene, when it reacts with Cl2 in presence of H nu. Because of this, remember, the reason for that is this will undergo free radical mechanism. Free radical mechanism. Because of that reason. So answer for this question is here. Iron ಇದೆ, absence of light ಇದೆ, 2 and 3. ಐರನ್ ಕೊಡದೇನೆ Cl2 in H nu ಅಂತ ಕೊಟ್ಟಿದ್ರೆ ಫಸ್ಟ್ ಕ್ವಶನ್ ಆಗ್ತಿತ್ತು. 21st ನೋಡಿ, ಕ್ಲೋರೋಮೀಥೇನ್ ಆನ್ ಟ್ರೀಟೆಡ್ ವಿತ್ ಎಕ್ಸೆಸ್ ಆಫ್ ಅಮೋನಿಯಾ. ಕ್ಲೋರೋಮೀಥೇನ್ CH3Cl ಇದೆ, ಕ್ಲೋರೋಮೀಥೇನ್ react with ammonia, excess of ammonia they are telling. So just imagine in this particular case CH3Cl is less, right. So directly you are going to get CH3NH2, CH3NH2. This is the only thing. If you reverse this, CH3Cl excess plus NH3 small amount, then you are going to end up with, remember, quaternary ammonium salt. CH3 excess ತಗೊಂಡಿದ್ರಿ, so CH3 N here, CH3 CH3
CS3 ಪ್ಲಸ್ Cl ಮೈನಸ್ ಅಂತ ಬರ್ತಿತ್ತು. ಬಟ್ ಇಲ್ಲಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ CS3N ಎಷ್ಟು. ಸೊ ದ ಆನ್ಸರ್ ಇಸ್ ಮಿಥಾನಮೈನ್. 21st ದ ಆನ್ಸರ್ ಇಸ್ ಮಿಥಾನಮೈನ್. 22. Molecules whose mirror image is non-superimposable over the nose as chiral. Which of the following molecule is chiral? Chiral ಬಹಳ ಸಿಂಪಲ್ ಇದು. ಸೊ 1 carbon with 4 different groups. ಬಹಳ ಸಿಂಪಲ್ ಹೌದಾ. 2 ಬ್ರೋಮೋಬ್ಯೂಟೇನ್ ನೋಡಿ, 2 ಬ್ರೋಮೋ ಓನ್ಲಿ ಸ್ಕೆಲೆಟಲ್ ಸ್ಟ್ರಕ್ಚರ್ ಅಷ್ಟೇ ಬರಿತೀನಿ ನಾನು. ಸೊ 2 ಬ್ರೋಮೋಬ್ಯೂಟೇನ್ ಅಂತಂದರೆ ಇಲ್ಲಿ ಬ್ರೋಮೋ ಬರ್ತದೆ, ರೈಟ್. ಇಲ್ಲಿ ಬ್ರೋಮೋ ಬರ್ತದೆ, 2 ಬ್ರೋಮೋಬ್ಯೂಟೇನ್. ಇಲ್ಲಿ ಎಚ್ ಇದೆ. ವಿಚ್ ಆಫ್ ದ ಮಾಲಿಕ್ಯೂಲ್ ಈಸ್ ಕೈರಲ್ ಇನ್ ನೇಚರ್ ಅಂತ ಕೊಡ್ತಾರೆ, ರೈಟ್. ಸೊ ಡೆಫಿನೆಟ್ಲಿ ದಿಸ್ ಈಸ್ 1 ಕಾರ್ಬನ್, ದಿಸ್ ಈಸ್ 1 ಹೈಡ್ರೋಜನ್, ದಿ ಆರ್ 2 ಕಾರ್ಬನ್ ಆ್ಯಂಡ್ 1 ಬ್ರೋಮಿನ್. 2 ಬ್ರೋಮೋಬ್ಯೂಟೇನ್ ಶುಡ್ ಬಿ ದ ಆನ್ಸರ್, ಕೈರಲ್. 1 ಬ್ರೋಮೋ ಯಾಕೆ ಆಗೋದಿಲ್ಲ ಅಂತಂದರೆ 2 ಹೈಡ್ರೋಜನ್ ಅಟ್ಯಾಚ್ ಇರ್ತದೆ, ದಿಸ್ ಇಸ್ ನಾಟ್ ಕೈರಲ್. 2 ಬ್ರೋಮೋಪ್ರೋಪೇನ್ ಈಸ್ ನಾಟ್ ಪಾಸಿಬಲ್, ಯಾಕಂದರೆ 2 ಬ್ರೋಮೋಪ್ರೋಪೇನ್ ವಿಲ್ ಬಿ ಲೈಕ್ ದಿಸ್, ಯು ಕ್ಯಾನ್ ಸಿ. ಸೊ ಬಿ ಆರ್ ಇಲ್ಲಿ. ಸೊ ಇಲ್ಲಿ ಒಂದು CS3, ಇಲ್ಲಿ ಒಂದು CS3, ಇಟ್ ಇಸ್ ನಾಟ್ ಅ ಕೈರಲ್. 2 ಬ್ರೋಮೋಪ್ರೊಪನಾಲ್ ನೋಡಿ, 2 ಬ್ರೋಮೋಪ್ರೊಪನಾಲ್, ಪ್ರೊಪನಾಲಿಗೆ ಇಲ್ಲಿ CS2OH ಅಂತ ಬರೀತೀರಿ ಅಷ್ಟೇ. ಸೊ ಅಂದರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ 2 ಬ್ರೋಮೋಪ್ರೊಪನ್ 2 ಆಲ್, ಸಾರಿ 2 ಆಲ್ ಇದೆ. ಸೊ ಇಟ್ ಈಸ್ ನಾಟ್ ಲೈಕ್ ದಿಸ್, 2 ಆಲ್ ಇದೆ. ಇಲ್ಲಿ CS3 ಬರ್ತದೆ, ರೈಟ್. ಇಲ್ಲಿ CS3 ಬರ್ತದೆ, ಇಲ್ಲಿ OH ಬರ್ತದೆ. ಸೊ ಎರಡು ಮತ್ತೆ ಇಲ್ಲಿ CS3 ಬಂತು, 2 ಬ್ರೋಮೋ 2 ಪ್ರೊಪನಾಲ್. ಅದೇ 1 ಪ್ರೊಪನಾಲ್ ಇದ್ದಿದ್ರೆ ಆನ್ಸರ್ ಬರ್ತಿತ್ತು. ಸೊ 2 ಪ್ರೊಪನಾಲ್ ಕೊಟ್ಟಿದ್ದಾರೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1 ಓನ್ಲಿ. 23. The reaction of C6H5CS to Br with aqueous sodium hydroxide follows. So in case of 23, this will form, remember, carbocation C6H5CH2 plus. Although it is primary, but carbocation is more stable due to resonance. Because of that reason, this should be SN1 mechanism. SN1 mechanisms. 23 question A. 24 question ನೋಡಿ. Which of the carbon atoms present in the molecule given below are asymmetric? Asymmetric ಅಂತಂದ್ರೆ ಏನು? Chiral. Chiral ಅಂದರೆ 1 carbon surrounded by 4 different groups. So here you can see carbon A double bond is there. So it is not the answer. Carbon B, OH here one group, H here one group, which means this should be the answer. So star ಅಂದರೆ chiral. So here H here one carbon, here one compound. So this should be the one. So star. Here double bond is there. This is not the answer. So the answer is B and C. B and C is in the second option. Which of the following compound will give racemic mixture on nucleophilic substitution by OH minus? So racemic mixture when you will get? Only if alkyl halide is tetrahedral. Sorry, alkyl halide is illenanta karithivi. So in this particular case, chiral, remember, chiral. ಸೊ ಕೈರಲ್ಲಿ ಯಾವುದೇ ಅಂತ ನೋಡಿ, CS3 ಇದೆ, H ಇದೆ, C2H5 ಇದೆ, Br ಇದೆ. ಫಸ್ಟ್ ಆನ್ಸರ್ ಬಂದ್ಬಿಡ್ತು ನಿಮಗೆ ಎ. ಸೊ CS3 ಇದೆ, C2H5, CS3S ಇಸ್ ನಾಟ್ ದ ಆನ್ಸರ್. CS3 ಇದೆ, ಇಲ್ಲಿ CS2Br ಇದೆ, ಇಲ್ಲಿ H ಇದೆ, ಇಲ್ಲಿ C2H5 ಇದೆ, ಅಂದರೆ ಇದು ಕರೆಕ್ಟ್. ಸೊ ಎ ಆ್ಯಂಡ್ ಸಿ ಶುಡ್ ಬಿ ದ ಆನ್ಸರ್. ಎ ಆ್ಯಂಡ್ ಸಿ ಅಂತಂದರೆ ಆನ್ಸರ್ ಇಸ್ 4th one, ರಿಮೆಂಬರ್. 25th ಕ್ವಶನ್. ಸಾರಿ. ಸೊ ಹಿಯರ್ ಇಟ್ ಇಸ್ ನಾಟ್ ದ ಆನ್ಸರ್, ಯಾಕಂದರೆ ಇಲ್ಲಿ Br ಇರೋದು ಇಲ್ಲಿ. So Br is not chiral here. Br is not chiral. Hence the answer for this question is A only. So first one, 25th, A only. That is first option. 26th question. 26 to 29 ಏನಿದೆ ಅಂತಂದರೆ here arrange the compound in the increasing order of the rate of reaction. ಕರೆಕ್ಟಾಗಿ ನೋಡ್ಕೊಳ್ಳಿ, rate of reaction towards nucleophilic substitution reaction. Always remember one thing, nucleophilic substitution reaction, electron withdrawing group at ortho and para will increase reactivity. ಯಾಕಂದ್ರೆ ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಳ್ಳಿ. ಸೊ ವೆನ್ ಎವರ್ ಇಟ್ ವಿಲ್ increase the reactivity, the meaning is that, remember, this particular electron withdrawing group is taking the electron density from this, which means this is taking the electron density from Cl. Because of that reason, Cl and this bond become weak. Cl and carbon bond become weak. So if it is only resonance, then we could have said that, right? So because of that reason, in this case, so ortho and para position is more reactive, increasing order, correct? Here nodi ortho position ide. Ortho position is more. So ortho para ಆದ್ಮೇಲೆ electron withdrawing group at meta position predominates. So ಅದಕ್ಕಾಗಿ C. A ಆದಮೇಲೆ, ಸಾರಿ, B ಆದಮೇಲೆ B is more than C.
ಸೊ ಥರ್ಡ್ ಆಪ್ಷನ್ ಇದೆ ನೋಡಿ, ಬಿ ಈಸ್ ಮೋರ್ ದ್ಯಾನ್ ಸಿ, ಸಿ ಈಸ್ ಮೋರ್ ದ್ಯಾನ್ ಎ. ಆನ್ಸರ್ ಇಸ್ 3. ಸೊ ಆಲ್ವೇಸ್ ರಿಮೆಂಬರ್ electron withdrawing group at ortho and para position, so it will increase the reactivity towards nucleophilic substitution reaction, right? So which at meta position, first options ಏನು ಅಂದರೆ electron withdrawing group at ortho and para, more than electron withdrawing group at meta, more than, so aryl halide, no substitution at all. So hence the answer like this. ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ CS3 ಇದೆ, ಹೌದಾ? ನಾವು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ at ortho and para decreases the reactivity, so hence now in this case ಇಲ್ಲಿ ಮೆಟಾ ತಗೊಂಡ್ರೆ ಏನಾಗ್ತದೆ ನೋಡಿ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ at meta is more reactive than remember electron withdrawing group at ortho and para. ಇವೆಲ್ಲದಕ್ಕಿಂತ ಮೋರ್ ರಿಯಾಕ್ಟಿವ್ ಯಾವುದು? ಅರೈಲ್ ಹ್ಯಾಲೈಡ್. ಯಾಕಂತಂದರೆ ಇಲ್ಲಿ ಇಫ್ ದೆರ್ ಈಸ್ ನೋ ಗ್ರೂಪ್ ಎಟ್ ಆಲ್, ಸಿ ಆಲ್ರೆಡಿ ದ chlorine and carbon bond become weak only when if there is an electron withdrawing group like NO2. If there is electron donating group, then it will push the electron density so that this bond becomes stronger. Because of that reason reactivity decreases. So hence the answer for this question is here you can see A more than, no doubt, A more than, ಕರೆಕ್ಟಾ? ಸೊ ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಆರ್ಥೋಪ್ಯಾರಾ ಇದೆ, ಇಲ್ಲಿ ಮೆಟಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಮೆಟಾ ಈಸ್ ಮೋರ್, ಮೆಟಾದಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಯಾವಾಗಲೂ ಕಡಿಮೆ ಇರ್ತದೆ ಮೆಟಾ ಪೊಸಿಷನಲ್ಲಿ. ಸೊ ಎ ಮೋರ್ ದ್ಯಾನ್ ಸಿ, ಸಿ ಮೋರ್ ದ್ಯಾನ್ ಬಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 24th 27th ಡಿ, ದಟ್ ಈಸ್ 4th ಆಪ್ಷನ್. ಇಲ್ಲಿ ನೋಡಿ, ಇಲ್ಲಿ ಬಹಳ ಸಿಂಪಲ್ ಇದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದೆ. ಸೊ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಎಟ್ ಆರ್ಥೋ ಆ್ಯಂಡ್ ಪ್ಯಾರಾ ಇನ್ಕ್ರೀಸ್ ಅಂತ ಹೇಳಿದೆ. ಈಗೇನಾದರೂ ಮೂರೂ ಇತ್ತಂದರೆ, ಮೂರೂ ಪೊಸಿಷನಲ್ಲಿ ಇತ್ತಂದರೆ ಡೆಫಿನೆಟ್ಲಿ ಸಿ ಈಸ್ ವೆರಿ 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 ಹೈ, ವೆರಿ 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 ಹೈ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಆನ್ಸರ್ ನೋಡಿ, ಸಿ ಈಸ್ ಮೋರ್ ದ್ಯಾನ್ ಬಿ, ಯಾಕಂದರೆ ಇಲ್ಲೊಂದು ಗ್ರೂಪ್ ಇದೆ, ಇಲ್ಲಿ ಇಲ್ವೇ ಇಲ್ಲ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 4th one. 29th ಕ್ವಶನ್ ನೋಡಿ, ಇಲ್ಲಿ CS3 ಇದೆ, ಒಂದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಇಲ್ಲಿ 2 ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ. ಇದೇ ಡಿಕ್ರೀಸ್ ಆಗ್ತದೆ ಅಂತ ಅಂದಮೇಲೆ ಇದು ಫರ್ದರ್ ಡಿಕ್ರೀಸಸ್. ಇಟ್ ಈಸ್ ವೆರಿ ಲೆಸ್, ರಿಮೆಂಬರ್, ಇಟ್ ಈಸ್ ಲೆಸ್, ಇಟ್ ಈಸ್ ಮೋರ್. ಸೊ ಹೆನ್ಸ್ ಇನ್ಕ್ರೀಸಿಂಗ್ ಆರ್ಡರ್ ಅಂತ ನೋಡಿದರೆ ಎ ಈಸ್ ಮೋರ್ ದ್ಯಾನ್ ಬಿ, ಬಿ ಈಸ್ ಮೋರ್ ದ್ಯಾನ್ ಸಿ. ಆನ್ಸರ್ ಫಾರ್ ದಿಸ್ ಕ್ವಶನ್ 29th is ಸಿ, ರಿಮೆಂಬರ್ ದ್ಯಾಟ್. 30th ಕ್ವಶನ್, ವಿಚ್ ಇಸ್ ದ ಕರೆಕ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಫಾಲೋವಿಂಗ್ ಕಂಪೌಂಡ್. ಇಲ್ಲಿ ನೋಡಿ, ಇಟ್ ಈಸ್ ನಾಟ್ ಐಸೋಮರ್ ಇಲ್ಲ, ಅದಕ್ಕೆ ಏನಂತ ಹೇಳೋದು, ಆ್ಯಸ್ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್. ಮಾಲಿಕ್ಯುಲರ್ ಮಾಸ್ ಇಸ್ ಮೋರ್ ಫಾರ್ ವಿಚ್ ಒನ್? ಅಯೋಡೋ, ಬ್ರೋಮೋ, ಕ್ಲೋರೋ ಮೀನ್ಸ್ ಅಯೋಡೋ ಈಸ್ ಮೋರ್, ಓನ್ಲಿ ಒನ್ ಆಪ್ಷನ್ ಲೆಫ್ಟ್, ರೈಟ್? ಅಯೋಡೋ ಆದಮೇಲೆ ಬ್ರೋಮೋ ಆದಮೇಲೆ ಕ್ಲೋರೋ ಆದಮೇಲೆ ಬ್ಯೂಟೇನ್. ಸೊ ದ ಆನ್ಸರ್ ಫಾರ್ 30th ಕ್ವಶನ್ ಇಸ್ ಎ, ಫಸ್ಟ್ ಆಪ್ಷನ್. Next one you can see, which is the correct increasing order of their boiling points of the following compound. So once again, one bromoethane, one bromopropane, bromobutane, bromobenzene. In this particular case, here also as molecular mass increases, boiling point increases, because here there is no isomeric halides. So ಇದರಲ್ಲಿ ಎಲ್ಲದು ಬ್ರೋಮೋ ಇದೆ, ಬಟ್ ನೋಡಿ ಇಲ್ಲಿ ಈಥೇನ್, ಪ್ರೋಪೇನ್, ಬ್ಯೂಟೇನ್, ಬೆನ್ಝೀನ್ ಇದೆ, ರೈಟ್? ಬೆನ್ಝೀನ್ ಅಂತಂದರೆ 6 ಕಾರ್ಬನ್ ಆಟಮ್ ಆಯಿತು. ಬೆನ್ಝೀನ್ ಇಸ್ ಹ್ಯಾವಿಂಗ್ ಮೋರ್ ಮಾಲಿಕ್ಯುಲರ್ ಮಾಸ್, ಹೆನ್ಸ್ ಬೆನ್ಝೀನ್ ಇಸ್ ಮೋರ್. ಬೆನ್ಝೀನ್ ಮೋರ್ ಆದಮೇಲೆ ಈಥೇನ್, ಬ್ಯೂಟೇನ್ ಒಳಗೆ ಬ್ಯೂಟೇನ್ ಇಸ್ ಮೋರ್, ದೆನ್ ಪ್ರೋಪೇನ್, ದೆನ್ ಈಥೇನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 4th one, 31st ಕ್ವಶನ್ ಡಿ, ರಿಮೆಂಬರ್ ದ್ಯಾಟ್. ನೆಕ್ಸ್ಟ್ ಒನ್ ವಾಟ್ ಯು ವಿಲ್ ಸಿ ಹಿಯರ್, ದಟ್ ಈಸ್ ಅಸರ್ಷನ್ ಆ್ಯಂಡ್ ರೀಸನ್ ಟೈಪ್. ಅಸರ್ಷನ್ ಆ್ಯಂಡ್ ರೀಸನ್ ಟೈಪಲ್ಲಿ ಗೊತ್ತಿರಲಿ. ಸೊ 4 ಆಪ್ಷನ್ ಜನರಲಿ ಕೊಟ್ಟಿರ್ತಾರೆ, ಇದರಲ್ಲಿ 5 ಕೊಟ್ಟಿದ್ದಾರೆ ಇನ್ನ ಎಕ್ಸಾಂಪ್ಲರ್ ನೋಟ್ಬುಕ್. ಸೊ ನೋ ಪ್ರಾಬ್ಲಮ್, ಈ 5 ಕರೆಕ್ಟಾಗಿ ಓದ್ಕೊಂಡು ಆನ್ಸರ್ನ ಹೇಳಬೇಕು. ಫಸ್ಟ್ ಆಪ್ಷನ್ ನೋಡಿ, ಅಸರ್ಷನ್ ನೋಡಿ, ಫಾಸ್ಫರಸ್ ಕ್ಲೋರೈಡ್ ಆರ್ ಪ್ರಿಫರ್ಡ್ ಓವರ್ ಥಿಯೋನಿಲ್ ಕ್ಲೋರೈಡ್ ಫಾರ್ ದ ಪ್ರಿಪರೇಷನ್ ಆಫ್ ಅಲ್ಕೈಲ್ ಕ್ಲೋರೈಡ್ಸ್ ಫ್ರಮ್ ಆಲ್ಕೋಹಾಲ್ ಅಂತ ಹೇಳ್ತಾರೆ. ಕರೆಕ್ಟಾ? ಇಲ್ಲ. ಕರೆಕ್ಟಾಗಿ ನೋಡಿ, ಥಿಯೋನಿಲ್ ಕ್ಲೋರೈಡ್ ಅಂದರೆ SOCl2, ROH ಫಾರ್ಮಿಂಗ್ RCl plus SO2 plus HCl. And in board exam also we will tell this is the best method, this is the best one. Reason ಏನು, HCl also gas, SO2 is also gas, only RCl. So hence all those are gaseous product, hence we can prefer this particular reaction ಅಂತ ಇದೆ. So which means assertion is wrong.
Then phosphorus chloride gives pure alkyl halide. Reason is also wrong. Correct? So pure given by only SOCl2. So assertion and reason both are wrong. ಹಾಗಾದ್ರೆ ಆನ್ಸರ್ ಏನು? ಸಿ. assertion and reason both are wrong statement ಅಂತ ಇದೆ. ಆಪ್ಷನ್ ಶುಡ್ ಬಿ ಸೆಕೆಂಡ್ ಒನ್. ಭಾಳ ಸಿಂಪಲ್ ಇರ್ತದೆ, ಓದಿದ್ರೆ ಅರ್ಥ ಆಗಿಬಿಡ್ತದೆ. ಸಿ ಇಲ್ಲಿ ನೋಡಿ, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅಲ್ಕೈಲ್ ಹೆಲೈಡ್ಸ್ ಡಿಕ್ರೀಸಸ್ ಇನ್ ದ ಆರ್ಡರ್ RI, RBr, RCl, RF. ಕರೆಕ್ಟ್ ಇದೆಯಾ? ಬಾಯ್ಲಿಂಗ್ ಪಾಯಿಂಟ್, ಯಾಕಂದರೆ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಇದೆ. ಆಸ್ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್, ಸೊ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್, ಸೊ ಅಸರ್ಷನ್ ಇಸ್ ಕರೆಕ್ಟ್. ನಾವು ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ದ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಅಲ್ಕೈಲ್ ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್ಸ್ ಆರ್ ಕನ್ಸಿಡರಬಲಿ ಹೈಯರ್ ದೆನ್ ದಟ್ ಆಫ್ ಹೈಡ್ರೋಕಾರ್ಬನ್ ಆಫ್ ಕಂಪೇರೇಬಲ್ ಮಾಲಿಕ್ಯುಲರ್ ಮಾಸ್. ಕರೆಕ್ಟಾ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, reason is also correct. This is also correct. ಬಟ್ ಕರೆಕ್ಟಾಗಿ ನೋಡ್ಕೊಳ್ಳಿ, ರೀಸನ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ನೋಡ್ಕೊಳ್ಳಿ. ರೀಸನ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಅನಿಸ್ತದ 33 ಕ್ವಶನ್ ಒಳಗೆ? ಇಲ್ಲ. ಯಾಕಂತಂದರೆ ಇದಕ್ಕೆ ರೀಸನ್ ಏನು? ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್ ಅಂತ ಹೇಳಿ. ಯಾಕಂದ್ರೆ RIBrClF ಇಲ್ಲಿ ನೋಡಿ, ಬ್ರೋಮೈಡ್, ಅಯೋಡೈಡ್ಸ್ ಆರ್ ಕನ್ಸಿಡರಬಲಿ ಹೈಯರ್ ದ್ಯಾನ್ ದ ಹೈಡ್ರೋಕಾರ್ಬನ್ ಆಫ್ ಕಂಪೇರೇಬಲ್ ಮಾಲಿಕ್ಯುಲರ್ ಮಾಸ್ ಅಂತ ಕೊಟ್ಟಿದ್ದಾರೆ. ರಾಂಗ್. ಸೊ ಅಂದರೆ ರೀಸನ್ ಸ್ಟೇಟ್ಮೆಂಟ್ ಕರೆಕ್ಟು, ಅಸರ್ಷನ್ ಕರೆಕ್ಟ್, ಬಟ್ ಅಸರ್ಷನ್ ಈಸ್ ರೀಸನ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 5. ಸೊ ಈ ರೀತಿ ಕ್ವಶನ್ಸ್ ಅನ್ನು ರಿಮೆಂಬರ್ ಮೊದಲು ಏಮ್ಸ್ ಎಕ್ಸಾಮಲ್ಲಿ ಕೇಳ್ತಿದ್ರು, ಆದರೆ ಈಗ JEE ಮತ್ತು NEET ಎಕ್ಸಾಮಲ್ಲೂ ಮತ್ತು ಒಂದೆರಡು CET ಎಕ್ಸಾಮಲ್ಲೂ ಕೂಡ ಈ ರೀತಿ ಕ್ವಶನ್ಸನ್ನು ಕೇಳಿದ್ದಿದೆ. ಸೊ ಅಸರ್ಷನ್ ನೋಡಿ, KCN ರಿಯಾಕ್ಟ್ಸ್ ವಿತ್ ಮಿಥೈಲ್ ಕ್ಲೋರೈಡ್ ಟು ಗಿವ್ ಮಿಥೈಲ್ ಐಸೋಸಯನೈಡ್. KCN ವಿತ್ ಮಿಥೈಲ್ ಕ್ಲೋರೈಡ್ ಗಿವ್ ಮಿಥೈಲ್ ಐಸೋಸಯನೈಡ್. ಮಿಥೈಲ್ ಐಸೋಸಯನೈಡ್ ಫಾರ್ಮುಲಾ ಏನು? NC. ಬಟ್ KCN ಜೊತೆ ರಿಯಾಕ್ಟ್ ಆದರೆ ಮಿಥೈಲ್ ಕ್ಲೋರೈಡ್ ಇದನ್ನು ಕೊಡೋದಿಲ್ಲ. ಯಾಕಂತಂದರೆ KCN ಬದಲಿಗೆ AgCN ಯೂಸ್ ಮಾಡಬೇಕು ನಾವು. ಯಾವುದಕ್ಕೆ? NC ಫಾರ್ಮ್ ಆಗಬೇಕಂತಂದರೆ. ಸೊ ಹೆನ್ಸ್ ಅಸರ್ಷನ್ ಇಸ್ ರಾಂಗ್. CN ಮೈನಸ್ ಇಸ್ ಆಂಬಿಡೆಂಟೇಟ್. ಆಂಬಿಡೆಂಟೇಟ್ ಮೀನ್ಸ್ ಬೋತ್ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ಕ್ಯಾನ್ ಡೊನೇಟ್. ಕರೆಕ್ಟಾ? ಸೊ ಹಿಯರ್ ದಿಸ್ ಈಸ್ ಕರೆಕ್ಟ್, ಆಂಬಿಡೆಂಟೇಟ್. ಇಫ್ ಯು ರಿಮೆಂಬರ್, ಕೋಆರ್ಡಿನೇಷನ್ ಕಾಂಪೌಂಡಲ್ಲಿಯೂ ಕೂಡ ಈ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿಯೂ ಕೂಡ CN ಅನ್ನು ನಾವು ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಅಂತಲೇ ಕರಿತೀವಿ. ಹೌದಾ? ಸೊ ಹೆನ್ಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಹೆನ್ಸ್ ರೀಸನ್ ಈಸ್ ಕರೆಕ್ಟ್, ಅಸರ್ಷನ್ ಈಸ್ ರಾಂಗ್. ಯಾವುದು ಕರೆಕ್ಟ್ ಆಪ್ಷನ್ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ರೀಸನ್ ಈಸ್ ಕರೆಕ್ಟ್, ಅಸರ್ಷನ್ ಈಸ್ ರಾಂಗ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 4th one. ದೆನ್ 35th ಅಸರ್ಷನ್ ನೋಡಿ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂಡರ್ಗೋ ವುಡ್ಸ್ ರಿಯಾಕ್ಷನ್ ಟು ಗಿವ್ 2,2,3,3 ಟ್ರೈಮಿಥೈಲ್ ಟೆಟ್ರಾಮಿಥೈಲ್ ಬ್ಯೂಟೇನ್. ಕರೆಕ್ಟ್ ಅಂತ ಚೆಕ್ ಮಾಡ್ಕೊಳ್ಳಿ. ಟೆಟ್ರಾಮಿಥೈಲ್ ಬ್ಯೂಟೇನ್ ಅಂತ ಕೊಡ್ತಾ ಇದ್ದಾರೆ. ಹೌದಾ? ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂದ್ರೆ ಫಾರ್ಮುಲಾ ಹೇಗಿರ್ತದೆ? ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ನೋಡಿ ಈ ರೀತಿ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇದು. ಸೊ ದಿಸ್ ವಿಲ್ ರಿಯಾಕ್ಟ್ ವಿತ್ ಅನದರ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಸೊ ಲೈಕ್ ದಿಸ್, ಇಲ್ಲಿ ಸಿ, ಇಲ್ಲಿ ಸಿ, ಇಲ್ಲಿ ಸಿ, CH3CH3 ಅಂತ ಅಂದ್ಕೊಳ್ಳಿ. ಸೊ ಈಗ BR ಮತ್ತು BR ಹೋಗಿ ಬಾಂಡ್ ಆಗಬೇಕು. ಏನಾಗ್ತದೆ ಆವಾಗ? CC ಬಾಂಡ್ ಮಾಡಿಬಿಟ್ಟು ನಾನು EC ಮತ್ತು EC. ಸೊ ಹಿಯರ್ 3 C ಇದೆ, ಹಿಯರ್ 3 C ಇದೆ. ಈಗ ನೇಮಿಂಗ್ ಮಾಡಿ, 1 2 3 4 ಬ್ಯೂಟೇನ್ ಇದೆ. ಹೌದಾ? ಬ್ಯೂಟೇನ್ ಕೊಟ್ಟಿದ್ದಾರೆ. ಟೆಟ್ರಾಮಿಥೈಲ್, ಸೊ 2 2 3 3 ಸಿ 1 2 2 3 3 ಟೆಟ್ರಾಮಿಥೈಲ್ ಅಂದರೆ ಇಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ ವುಡ್ಸ್ ರಿಯಾಕ್ಷನ್ ಅಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್ ಟು ಗಿವ್ ಹೈಡ್ರೋಕಾರ್ಬನ್ ಕಂಟೆಂಟ್ ಡಬಲ್ ದ ನಂಬರ್. ಇಟ್ ಈಸ್ ಆಲ್ಸೋ ಕರೆಕ್ಟ್. ರೀಸನ್ ಆಲ್ಸೋ ಕರೆಕ್ಟ್, ರಿಮೆಂಬರ್. ಆ್ಯಂಡ್ ಆಲ್ಸೋ ರೀಸನ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್. ಇದಿರೋದಕ್ಕೇನೆ ಇದು ಫಾರ್ಮ್ ಆಗ್ತದೆ. ಹೌದಾ? ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 35th ಕ್ವಶನ್ A. Remember that. 36th question ನೋಡಿ, presence of nitro group at ortho and para position increases the reactivity. ಕರೆಕ್ಟಾ? ಎಸ್, ಕರೆಕ್ಟ್. ಆಲ್ರೆಡಿ ನೀವು ಇದನ್ನು ಜಸ್ಟ್ ನೋಡಿ ಡಿಸ್ಕಸ್ ಮಾಡಿದ್ದೀನಿ. ನೈಟ್ರೋ ಗ್ರೂಪ್ ಬೀಯಿಂಗ್ ಎನ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಡಿಕ್ರೀಸಸ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಓವರ್ ದ ಬೆನ್ಸಿನ್ ರಿಂಗ್. ಕರೆಕ್ಟಾ? ಎಸ್, ರೈಟ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ದಿಸ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1. 37th ನೋಡಿ, in monohaloarenes further electrolytic substitution reaction occurs at ortho and para position. ಕರೆಕ್ಟಾ? ಸೊ ಕರೆಕ್ಟಾಗಿ ಥಿಂಕ್ ಮಾಡಿ, ರೈಟ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ monohaloarenes, ಫಾರ್ ಎಕ್ಸಾಂಪಲ್ ಕ್ಲೋರೋಬೆನ್ಸಿನ್ ತೊಗೊಂಡಿದ್ದೀನಿ ನಾನು. ಕ್ಲೋರೋಬೆನ್ಸಿನ್ ಫರ್ದರ್ ಎಲೆಕ್ಟ್ರೋಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಂದರೆ ಜಸ್ಟ್ ಇಮ್ಯಾಜಿನ್ Cl2 ಅನ್ನು ಡಿಸ್ಕಸ್ ಮಾಡ್ತೀನಿ, ರಿಯಾಕ್ಟ್ ಮಾಡ್ತೀನಿ. Fe ತೊಗೊಳ್ಳೇಬೇಕು ನಾವು. ಸೊ ನೆಕ್ಸ್ಟ್ ಏನಾಗ್ತದೆ ಇಲ್ಲಿ? ಸೊ ಯು ಆರ್ ಗೋಯಿಂಗ್ ಟು ಗೆಟ್ ClCl ಆರ್ಥೋ ಪ್ಲಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಆಲ್ಸೋ ClCl ಪ್ಯಾರಾ. ಸೊ ಅಂದರೆ ಇದು ಕರೆಕ್ಟ್ ಇದೆ. ಹ್ಯಾಲೋಜನ್ ಆಟಮ್ ಇಸ್ ಅ ರಿಂಗ್ ಡಿಆಕ್ಟಿವೇಟರ್. ಕರೆಕ್ಟಾ? ಹ್ಯಾಲೋಜನ್ ಆಟಮ್ ಇಸ್ ಅ ರಿಂಗ್ ಡಿಆಕ್ಟಿವೇಟರ್. ದಿಸ್ ಈಸ್ ಆಲ್ಸೋ ಕರೆಕ್ಟ್. ರಿಮೆಂಬರ್, ರಿಂಗ್ ಡಿಆಕ್ಟಿವೇಟರ್ ಯಾಕಂತಂದರೆ ಇಫ್ ಯು ರಿಮೆಂಬರ್ ಇಂಡಕ್ಟಿವ್ ಇಫೆಕ್ಟ್ ಪ್ರಕಾರ Cl ಈಸ್ -I ಇಫೆಕ್ಟ್ ಶೋಯಿಂಗ್ ಗ್ರೂಪ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಬಟ್ ಬೆನ್ಝೀನ್ ಮೇಲೆ ಇದ್ದಾಗ ರೆಸೊನೆನ್ಸ್ ಇಫೆಕ್ಟ್ ಪ್ರಕಾರ ಇಫ್ ಐ ಕನ್ಸಿಡರ್ +R ಇಫೆಕ್ಟ್ ಶೋಯಿಂಗ್ ಗ್ರೂಪ್. ಬಿಕಾಸ್ ಆಫ್ ದಿಸ್ -I ರಿವರ್ಸ್ ನೇಚರ್.
ವಿಡ್ರಾಯಿಂಗ್ ಪ್ಲಸ್ ಆರ್ ಡೊನೇಟಿಂಗ್ ಇವೆರಡೂ ಇರೋದಕ್ಕೆ ಡಿಆಕ್ಟಿವೇಟರ್ ಅಂತ ಕರಿತೀವಿ. ಜನರಲಿ ಹ್ಯಾಲೋಜನ್ಸ್ ಆರ್ ಡಿಆಕ್ಟಿವೇಟರ್ ಕಂಪೇರ್ ಟು ಯಾರು CS3 ಇರ್ಬೋದು ಅಥವಾ NH3 ಇರ್ಬೋದು ಅಥವಾ OH ಮೈನಸ್ ಇರ್ಬೋದು, ಇವನ್ನೆಲ್ಲ ಆಕ್ಟಿವೇಟರ್ಸ್ ಅಂತ ಕರಿತೀವಿ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ರಿಮೆಂಬರ್ ಹ್ಯಾಲೋಜನ್ ಆಟಮ್ ಇಸ್ ರಿಂಗ್ ಡಿಆಕ್ಟಿವೇಟರ್ ಇಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಬಟ್ ರಿಂಗ್ ಡಿಆಕ್ಟಿವೇಟರ್ ಅನ್ನೋದು ಈಸ್ ನಾಟ್ ದ ರೀಸನ್ ಫಾರ್ ದ ಎಬೋವ್ ಒನ್. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ರಿಮೆಂಬರ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಫಿಫ್ತ್ one we can say. Reason is not the correct explanation for assertion. Then, aryl halides can be prepared by reaction of arenes with iodine in presence of oxidizing agent. Correct? Oxidizing agent bala simple important anta helidde nanu. Oxidizing agent like HNO3 irlebeku, very very important, right? So this is correct statement. Oxidizing agent oxidizes I2 into HI. Remember I2 into HI, right? So in this particular case it is wrong. ಯಾಕಂದರೆ I2 into HI ಆಕ್ಸಿಡೇಷನ್ ಅಂತ ಹೇಳೋದಿಲ್ಲ ನಾವು. HI2 ಅನ್ನು ಆಕ್ಸಿಡೇಷನ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ 0 ಇಲ್ಲಿ -1. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ರಿಮೆಂಬರ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 38th 3. ಅಸರ್ಷನ್ ಇಸ್ ಕರೆಕ್ಟ್, ರೀಸನ್ ಇಸ್ ರಾಂಗ್. ದೆನ್ 39th ಕ್ವಶನ್ ನೋಡಿ. ಇಟ್ ಈಸ್ ಡಿಫಿಕಲ್ಟ್ ಟು ರಿಪ್ಲೇಸ್ ಕ್ಲೋರಿನ್ ಬೈ OH ಇನ್ ಕ್ಲೋರೋಬೆನ್ಸಿನ್ ಇನ್ ಕಂಪ್ಯಾರಿಸನ್ ಟು ದ್ಯಾಟ್ ಆಫ್ ಕ್ಲೋರೋಇಥೇನ್. Difficult to replace chlorine by OH in chlorobenzene in comparison to that of chloroethane. ಕರೆಕ್ಟಾ? ಎಸ್. ಯಾಕಂತಂದರೆ ಇಲ್ಲಿ ನೋಡಿ ಕಾರ್ಬನ್ Cl ಬಾಂಡ್ ಗೆಟ್ಸ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಡ್ಯೂ ಟು ರೆಸೋನೆನ್ಸ್. ಆನ್ಸರ್ ಕರೆಕ್ಟ್ ಅಂದರೆ ಅಸರ್ಷನ್ ಕರೆಕ್ಟ್, ರೀಸನ್ ಕರೆಕ್ಟ್, ಆ್ಯಂಡ್ ರೀಸನ್ ಇಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 1. 40 ನೋಡಿ ಅಸರ್ಷನ್ ಹೈಡ್ರಾಲಿಸಿಸ್ ಆಫ್ 2-bromo octane ಆಫ್ ಪ್ರೊಸೀಡ್ಸ್ ವಿತ್ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್. ಕರೆಕ್ಟಾ? ಇನ್ವರ್ಷನ್ 2-bromo octane ಅಂದ್ರೆ ನೋಡಿ 2-bromo octane ಅಂತಂದ್ರೆ ಹೀಗೆ 8 ಆಯ್ತಾ, 1 2 3 4 5 6 7 ಆಯಿತು. ಸೊ 2-bromo ಅಂದರೆ ಬ್ರೋಮಿನ್ ಇಲ್ಲಿ. ಸೊ ನಾವು ಯು ಕ್ಯಾನ್ ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಟ್ ಈಸ್ ಸೆಕೆಂಡರಿ ಪ್ರೊಸೀಡ್ಸ್ ವಿತ್ ದ ಇನ್ವರ್ಷನ್ ಆಫ್ ಕಾರ್ಬೋಕ್ಯಾಟಿಯಾನ್ ಅಂತ ಇದೆ. ಆಗಬಾರ್ದು ಅಂತ ಏನಿಲ್ಲ, ಯಾಕಂದರೆ ಸೆಕೆಂಡರಿ ಕ್ಯಾನ್ ಅಂಡರ್ಗೋ ಬೋತ್ SN1 ಆ್ಯಂಡ್ SN2 ರಿಯಾಕ್ಷನ್, ರೈಟ್? ಹೆನ್ಸ್ ವಿ ಕ್ಯಾನ್ ಸೇ ಇಟ್ ಈಸ್ ಕರೆಕ್ಟ್. ರಿಯಾಕ್ಷನ್ ಪ್ರೊಸೀಡ್ಸ್ ಥ್ರೂ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಿಯಾನ್. ಇಲ್ಲಿ ಹೇಗೆ ಅಂತಂದರೆ ಇದನ್ನು ಏನಾದರೂ ನೀವು ಕರೆಕ್ಟ್ ಅಂತ ತೊಗೊಂಡ್ರಿ ರಿಯಾಕ್ಷನ್ ಪ್ರೊಸೀಡ್ಸ್ ಟು ಕಾರ್ಬೋಕ್ಯಾಟಿಯಾನ್ ರಾಂಗ್ ಆಗ್ತದೆ. ಬಿಕಾಸ್ SN1 SN2 ಮೆಕ್ಯಾನಿಸಮ್ ಈಸ್ ಅ ಸಿಂಗಲ್ ಸ್ಟೆಪ್ ರಿಯಾಕ್ಷನ್, ಕಾರ್ಬೋಕ್ಯಾಟಿಯಾನ್ ಫಾರ್ಮೇಷನ್ ಇರೋದಿಲ್ಲ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಯು ಕ್ಯಾನ್ ಸೇ ಅಸರ್ಷನ್ ಇಸ್ ಕರೆಕ್ಟ್, ರೀಸನ್ ಇಸ್ ರಾಂಗ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ C. ಅಸರ್ಷನ್ ಇಸ್ ಕರೆಕ್ಟ್, ರೀಸನ್ ಇಸ್ ರಾಂಗ್. Then 41, last question in this series. Nitration of chlorobenzene leads to formation of metanitrochlorobenzene. Reason NO2 group is meta-directing group. ಕರೆಕ್ಟಾಗಿ ಓದ್ಕೊಳ್ಳಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸೊ ಹಿಯರ್ ಏನು ಕೊಟ್ಟಿದ್ದಾರೆ? ನೈಟ್ರೇಷನ್ ಆಫ್ ಕ್ಲೋರೋಬೆನ್ಸಿನ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್ ಮೆಟಾನೈಟ್ರೋಕ್ಲೋರೋಬೆನ್ಸಿನ್. ರಾಂಗ್ ಇದು. ಯಾಕೆ ರಾಂಗ್ ನೋಡಿ. ಸೊ ಕ್ಲೋರೋಬೆನ್ಸಿನ್ ಅಂತ ಬರಿತೀನಿ ನಾನು ಇಲ್ಲಿ, ಕ್ಲೋರೋಬೆನ್ಸಿನನ್ನು ಬರದೆ ಕ್ಲೋರೋ. ನೈಟ್ರೇಷನ್ ಅಂತಂದರೆ ವಿ ವಿಲ್ ರೈಟ್ HNO3 ಪ್ಲಸ್ H2SO4 ಮಿಕ್ಸ್ಚರ್. ಸೊ NO2 ಪ್ಲಸ್ ಇಸ್ ದ ಎಲೆಕ್ಟ್ರೋಫೈಲ್ ಲೀಡಿಂಗ್ ಟು ದ ಫಾರ್ಮೇಷನ್ ಆಫ್ ಏನು ಆರ್ಥೋ ಪೊಸಿಷನಲ್ಲಿ NO2 ಪ್ಲಸ್ ಪ್ಯಾರಾ ಪೊಸಿಷನಲ್ಲಿ NO2. Cl ಪ್ಯಾರಾ ಪೊಸಿಷನಲ್ಲಿ NO2, ಆರ್ಥೋ ಪೊಸಿಷನಲ್ಲಿ NO2, ಪ್ಯಾರಾ ಪೊಸಿಷನಲ್ಲಿ NO2. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ನಾಟ್ ಮೆಟಾ ಯು ವಿಲ್ ನೆವರ್ ಗೆಟ್. ಸೊ ಯು ವಿಲ್ ಗೆಟ್ ಆರ್ಥೋಕ್ಲೋರೋನೈಟ್ರೋಬೆನ್ಸಿನ್, ಪ್ಯಾರಾಕ್ಲೋರೋನೈಟ್ರೋಬೆನ್ಸಿನ್ ಅಂತ ಕರಿತೀವಿ ನಾವು ಇದಕ್ಕೆ. ಸೊ ಇಲ್ಲೂ ಕೂಡ ಕ್ಲೋರೋಬೆನ್ಸಿನ್ ಅನ್ನೋದು ರಾಂಗ್ ಆಗ್ತದೆ, ನೈಟ್ರೋಬೆನ್ಸಿನ್ ಅಂತ ಹೇಳಬೇಕು ಇದಕ್ಕೆ. ಸೊ ನೈಟ್ರೋ ಗ್ರೂಪ್ ವಿಲ್ ಹ್ಯಾವ್ ಮೋರ್ ಪ್ರಿಫರೆನ್ಸ್ ಓವರ್ ಕ್ಲೋರೋ. ಸೊ assertion is wrong. NO2 group is meta-directing group. That is correct. ಯಾಕಂತಂದರೆ if I take ನೈಟ್ರೋಬೆನ್ಸಿನ್ ಅಂತ ಏನಾದರೂ ನಾನು ತೊಗೊಂಡ್ರೆ ದಟ್ ಈಸ್ NO2 group is electron withdrawing group, ಹೌದಾ? ಸೊ ಬಿಕಾಸ್ ಆಫ್ ದಟ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ನೇಚರ್ ದಿಸ್ ಈಸ್ ಆಲ್ವೇಸ್ ಮೆಟಾ-ಡೈರೆಕ್ಟರ್ ಇನ್ ದ ಎಲೆಕ್ಟ್ರೋಫಿಲ್ ರಿಯಾಕ್ಷನ್. ಸೊ ಹೆನ್ಸ್ ಮೆಟಾ-ಡೈರೆಕ್ಟಿಂಗ್ ಅನ್ನೋದು ಕರೆಕ್ಟೇ. ಸೊ ದ ರೀಸನ್ ಈಸ್ ಕರೆಕ್ಟ್, ಅಸರ್ಷನ್ ಈಸ್ ರಾಂಗ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 4th one. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಈ ಒಂದು PDF ಅನ್ನು ವಿದೌಟ್ ಆನ್ಸರ್ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ಸೊ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ. ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್, ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇಲ್ಲಿಗೆ ಹ್ಯಾಲೋಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋಅರೇನ್ಸ್ CET ಆ್ಯಂಡ್ ನೀಟ್ ಪಾರ್ಟ್ KCET 2021 ಅಥವಾ ನೀಟ್ 2021 ಫೈನಲ್ ಪಂಚ್ ಕಂಪ್ಲೀಟ್ ಆಯಿತು. ಸೊ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಚಾಪ್ಟರನ್ನು ತೊಗೊಂಡು ಮತ್ತೆ ಹಾಜರಾಗ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಹೋಮ್, ಸ್ಟೇ ಸೇಫ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.